ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಡ್ಯಾನ್ಸ್ 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 ಗಂಟು ಮುಟ್ಟೆ ಕಟ್ಕೊಂಡು ಹೊರಟ. ಧರ್ಮಸ್ಥಳಕ್ಕೆ ಬಂದು ಚಿಕನ್ ಕೇಳ್ತಿದ್ಯಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ ಫ್ಯಾಮಿಲಿ ಫುಲ್ ಧರ್ಮಸ್ಥಳ ಟ್ರಿಪ್ ಇಟ್ಟಿದ್ದೀವಿ. ಯಾಕಂದ್ರೆ ಅಗಸನಿಗೆ ಇನ್ನೂ ಕೂಡ ನಾವು ಮುಡಿ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮುಡಿ ಕೊಡೋದಕ್ಕೂ ಕೂಡ ನಾವು ಹೋಗ್ತಾ ಇದ್ದೀವಿ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಬಿಕಾಸ್ ಅವನಿಗೆ ಫಸ್ಟ್ ಟೈಮ್ ಅವ್ರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅಗಸ್ತ್ಯನ. ಸೊ ನೋಡಬೇಕು. ಆ್ಯಂಡ್ ತುಂಬಾನೇ ಬಿಸಿಲಿದೆ ಔಟ್ ಸೈಡ್, ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಹೊರಟಿದ್ದೀವಿ. ಆ್ಯಂಡ್ ಸೊ ಟೈಮ್ 12 ಆಗಿದೆ. ಸೊ 1:30 2 o'clock ಹಾಗೆ ಮನೆ ಬಿಡಬೇಕು. ಸೊ 5 to 6 hours ಜರ್ನಿ ಮೇಲಾಗತ್ತೆ. ಸೊ ಬ್ಯಾಂಗ್ಳೂರ್ ಟು ಧರ್ಮಸ್ಥಳ. ಸೊ ನೋಡ್ಬೇಕು ಯಾವ ತರ ಇರುತ್ತೆ ಜರ್ನಿ ಈ ಒಂದು ಬಿಸಿಲಲ್ಲಿ. ಟ್ರಾವೆಲ್ ಅಂದ್ರೆ ಬೇಜಾರು ಈ ಸಮ್ಮರ್ ಅಲ್ಲಿ. ಸೊ ನೋಡ್ಬೇಕು ಯಾವ ತರ ಜರ್ನಿ ಹೋಗುತ್ತೆ ಅಂತ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಹಾಗೇನೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಐ ನೋ ನನ್ಗೆ ತುಂಬಾ ದಿನ ಆದ್ಮೇಲೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಹಾಗೇನೆ ಸಾರಿ ಕೂಡ ಕೇಳ್ತಾ ಇದ್ದೀನಿ. ಸೊ ಅಗಸ್ತ್ಯನ ಒಂದು ಥೆರಪಿ ಆಗಿರ್ಬೋದು, ಬೇರೆ ಕೆಲವೊಂದು ಅದು ಇದು ಅಂತ ನನ್ನ ಟೈಮೇ ಆಗ್ತಾ ಇರಲಿಲ್ಲ. ಸೊ ಅಗಸ್ತ್ಯನಿಂದನೇ ನನಗೆ ಸ್ವಲ್ಪ ಟೈಮ್ ವಿಡಿಯೋಗೆ ಟೈಮ್ ಕೊಡೋದು ತುಂಬಾನೇ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನ್ ಬೇಕು ಏನ್ ಬೇಕು ಕಳ್ಳ ಕಳ್ಳ ಗೋಡಂಬೆ ಕಳ್ಳ ಕೊಡು ಕೊಡು ಕೊಡ್ತೀನಿ. ಗೋಡಂಬೆ ಬೇಕಾ? ಸಖತ್ ಇಷ್ಟ ಇವನಿಗೆ ಕ್ಯಾಶ್ಯೂ ನಟ್ ಅಂದರೆ. ಸೊ ಹಾಗಾಗಿ ತರ್ತಾನೆ ಇರ್ತಾನೆ. ಖುಷಿ ನೋಡಿ. ಡ್ಯಾನ್ಸ್ ಮಾಡೋನು ಅದು. ಡ್ಯಾನ್ಸ್ 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 ಏ ಈ ಥರ ಅವಾಗವಾಗ ನೋಡಿ. ಸರ್ಕಸ್ ಸರ್ಕಸ್ ಬಾ ತಗೋ. ಹ್ಯಾಪಿ ಹ್ಯಾಪಿ. ಇದಕ್ಕೆ ತುಂಬಾನೇ ಹೇರ್ ಬಂದ್ಬಿಟ್ಟಿದೆ. ಸೊ ಇವನು ಫೋನೇನೂ ಕೂಡ ಹಾಕ್ಕೊಳೋದಿಲ್ಲ. ಸೊ ಇವಾಗ ಹೇಗೋ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಲ್ಲ. ಸೊ ಮುಡಿ ಕುಟ್ಟಿ ಫುಲ್ಲು ಬೋಳ ಆಗ್ಬಿಡ್ತಾನೆ. ಏನಾಗ್ತೀಯಾಗೋ? ಮೊಟ್ಟೆ ಮೊಟ್ಟೆ ಬಾ. ಹ್ಯಾಪಿ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಲಾಸ್ಟ್ ಡ್ಯಾನ್ಸ್ ಹೇರಲ್ಲಿ. ಆಮೇಲೆ ಏನೂ ಇರೋದಿಲ್ಲ. ಅಗ್ಗು ಹೇರ್ ಇರೋದಿಲ್ಲ ನಿಂದು. ಹೇರ್ ಇಲ್ಲ. ಅಗ್ಗು ಅಗು 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 ಹೇರಲ್ಲಿ. ಅಗು ಬಾಯ್ಲಿ ಬಾಯ್ಲಿ. ಅಗು ಬಾಯ್ಲಿ. ಅಗು ಹೇರ್ ಎಲ್ಲಿ? ಅಗುದು ಅಗುದು ಹೇರ್ ಎಲ್ಲಿ? ಹೇರ್ ವಾವ್ ಸೂಪರ್ ಹೇರ್. ಅಗುದು ಅಗದು ಸೂಪರ್ ಹೇರ್. ಬಾ ನನಗೆ ಕೊಡೋಗು ಪ್ಲೀಸ್. ತಾ ನನಗೆ ಕೊಡು ಪ್ಲೀಸ್. ಪರವಾಗಿಲ್ವೇ ಅಗ್ಗು? ಮಕ್ಕಳು ಮನೇಲಿದ್ದಾರೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಗೋ ಮಧ್ಯಾಹ್ನ ಟ್ರಾವೆಲ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಕರ್ಡ್ ರೈಸ್ ಮಾಡಿದ್ರೆ ನಾವು ಕ್ಯಾರಿ ಮಾಡೋದಕ್ಕೂ ಇನ್ ಕೇಸ್ ಮಕ್ಕಳು ತಿನ್ನಲಿಲ್ಲ ಅಂದರೆ ಕ್ಯಾರಿ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಇಲ್ಲಿ ಫ್ರೂಟ್ಸ್ನೆಲ್ಲ ಹಾಕಿ ನಾನು ಕರ್ಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮಲ್ಲಿ ಈ ಥರ ಒಗ್ಗರಣೆ ಮತ್ತು ಈ ಥರ ಫ್ರೂಟ್ಸ್ ಹಾಕಿ ಕರ್ಡ್ ರೈಸ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಟ್ರಾವೆಲ್ ಮಾಡೋ ಟೈಮಲ್ಲಿ ಈ ಥರ ಫುಡ್ನ ಪ್ರಿಫರ್ ಮಾಡ್ಕೊಳ್ತೀನಿ. ರೀಸೆಂಟಲ್ಲಿ ಅಗಸ್ತ್ಯನಿಗೋಸ್ಕರ ನಾನು ಪಜಲ್ಸ್ ಆಲ್ಫಾಬೆಟ್ಸ್ದು ಟಾಯ್ಸ್ ತೊಗೊಂಬಂದಿದ್ದೆ. ತುಂಬಾ ಚೆನ್ನಾಗಿದೆ ಈ ಪಜಲ್ಸ್ ಅಂತ ಹೇಳ್ಬೋದು. ಸೊ ಎಲ್ಲ ಆಲ್ಫಾಬೆಟ್ಸು ಇರೋದ್ರಿಂದ ಅವನಿಗೆ ಒಂದು ಫನ್ ಆ್ಯಕ್ಟಿವಿಟಿ ಥರನೂ ಇರುತ್ತೆ. ಅವನು ಆಲ್ಫಾಬೆಟ್ನ ಕಲಿಯೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಫಾಂಟು ಕೂಡ ತುಂಬಾ ಕಲರ್ಫುಲ್ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟ್ ಇಟ್ಟೂ ಕೂಡ ಮಕ್ಕಳು ಆಟ ಆಡ್ತಾರೆ ಇದ್ರ ಜೊತೆ. ಹಾಗೆಯೇ ಇದರಲ್ಲಿ ಫೋನಿಕ್ ಸೌಂಡ್ ಕೂಡ ನೀವು ಹೇಳ್ಕೊಡ್ಬೋದು. ಇಲ್ಲಾಂದರೆ ABCD ಅಂತ ನಾರ್ಮಲ್ ಆಗು ಕೂಡ ನೀವು ಹೇಳ್ಕೊಡ್ಬೋದು. ಆ್ಯಂಡ್ ತುಂಬ ಒಂದು ಫಾಂಟ್ನ ಅವನು ಐಡೆಂಟಿಫೈ ಮಾಡೋದನ್ನು ಕೂಡ ಕಲ್ತಿದ್ದಾನೆ ಈ ಒಂದು
ಒಂದು ಪಜಲ್ಸ್ ಟಾಯಿಂದ. ತುಂಬಾ ಚೆನ್ನಾಗಿದೆ, ನನಗಂತೂ ವರ್ತ್ ಇಟ್ ಅಂತ ಹೇಳ್ಬೋದು. ಹಾಗೆಯೇ ಒಂದು ಮಕ್ಕಳನ್ನ ಎಂಗೇಜ್ ಆಗಿ ಇಡೋದಕ್ಕೆ ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ನಿಮಗೆ ಯಾರಿಗಾದರೂ ಈ ಒಂದು ಪಜಲ್ಸ್ ಟಾಯ್ದು ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಟ್ಯಾಗ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ಬೈ ಮಾಡ್ಕೊಳ್ಬೋದು. ಯೂಶಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಹೊಸ ಥಿಂಗ್ನ ಕಲಿತಾ ಇದ್ದಾರೆ ಅಂದರೆ ಎಂಕರೇಜ್ ಮಾಡೋದು ತುಂಬಾ ಮುಖ್ಯ. ಲೈಕ್ ಕ್ಲಾಪ್ ಮಾಡೋದಿರ್ಬೋದು, ಇಲ್ಲಾಂದರೆ ವಾವ್ ಸೂಪರ್ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳೋದು. ಸೊ ಈ ಥರ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಕೂಡ ಈ ಥರ ಒಂದು ಅಪ್ರಿಷಿಯೇಟ್ ಮಾಡೋದ್ರಿಂದ ಮಕ್ಕಳು ಬೇಗ ಕಲಿತಾರೆ ಅಂತ ಹೇಳ್ಬೋದು. ಏನಾಯ್ತು? ಅಯ್ಯೋ ಪಾಪ ಪಾಪ. ಯಾರು ಪಾಪ? ನೀನಾ ಪಾಪ? ಹೇಳು ಪಾಪ ಪಾಪ. ಏ ಆದ್ರೆ ಉಲ್ಟಾ ಆಗಿದಲ್ಲ ಮಗ್ನೆ, ಈ ತರ. ಇವಾಗ ನೋಡು, ವಾವ್ ಝಡ್ ಝಿ ಝಿ ಎಲ್ಲಿ ಬರಬೇಕು? ವಾವ್ ಅಗು ಜಾಣ. ಏನಬ್ಬು ಆಯ್ತು? ಏನ್ ಕಚ್ಚಿತು ನಿನಗೆ? ಸೊಳ್ಳೆ ಕಚ್ಚಿತಾ? ಓ ಪಾಪ ಅಗುಗೆ, ಪಾಪ ಅಗು. ಸೊಳ್ಳೆಗೆ ಪೆಟ್ಟು ಕೊಡ್ಬೇಕು ಅಲ್ಲ ಅಗು? ಏ ಸೂಪರ್. ವಾವ್ ಟೀ 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 ಎಲ್ಲಿದೆ? ವಾವ್. ಮಧ್ಯಾಹ್ನದ ಅಡುಗೆಗೆ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಬಟ್ ಸ್ಟಿಲ್ ಏನಾದರೂ ಚಾಪಿಂಗ್ ಇದ್ದರೆ ಅದನ್ನ ಫ್ರೆಶ್ ಅಪ್ ಆಗಿ ಬಂದು ಮಾಡ್ಕೋಣ ಅಂತ ಇಟ್ಟಿದ್ದೆ. ಸೊ ಇವಾಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಕರ್ಡ್ ರೈಸ್ ಮಾಡಿ ಆ್ಯಂಡ್ ಪೂಜೆ ಕೂಡ ಮಾಡಬೇಕು. ಯಾಕಂದರೆ ನಮ್ಮ ಕಡೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಪುಣ್ಯಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ದೇವರಿಗೆ ದೀಪನ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗೋ ಪದ್ಧತಿ ಇದೆ. ಸೊ ಹಾಗಾಗಿ ನಾನು ಇದು ರೆಡಿ ಮಾಡಾದ್ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಕರ್ಡ್ ರೈಸ್ ಇನ್ನೇನು ನಾನು ಒಗ್ಗರಣೆ ನಾರ್ಮಲಾಗಿ ಹಾಕಿದ್ದೆ. ದೆನ್ ಇವಾಗ ಕರ್ಡ್ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕಂದರೆ ಈಗ ನಾನು ಮಕ್ಕಳಿಗಂತ ಕ್ಯಾರಿ ಮಾಡಲೇಬೇಕು. ಸೊ ಅರ್ಜೆಂಟಲ್ಲಿ ಅವರು ಊಟನ ಕರೆಕ್ಟಾಗಿ ಮಾಡೋದಿಲ್ಲ. ಸೊ ಹೇಗೋ ಕ್ಯಾರಿ ಮಾಡೋದ್ರಿಂದ ಲಿಕ್ವಿಡ್ ಫಾರ್ಮಲ್ಲಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಅಂತ. ಅಗಸ್ತ್ಯ ರೆಡಿನಾ? 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 ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಈ ಥರ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಒಂದು ಸೈಡಿಗೆ, ಸೊ ರಿಸ್ಕ್ ಕಮ್ಮಿ. ಸೊ ಅಗಸ್ತ್ಯ ಅವ್ರ ಅಪ್ಪನಿಗೆ ಕಾಯ್ತಾ ಇದ್ದಾನೆ, ಇನ್ನೂ ಬಂದಿಲ್ಲ ಅವರು. ಸೊ ಅವ್ರ ಆಫೀಸ್ ಮತ್ತು ಸ್ಕೂಲ್ ಮುಗಿಸ್ಕೊಂಡು ಬರಬೇಕು. ಸ್ಕೂಲ್ ಹೇಗೋ ಆಫ್ಟರ್ನೂನೇ ಮುಗಿಯೋದ್ರಿಂದ ಸೊ ಅವನ್ನ ಸ್ಕೂಲ್ ಮುಗಿಸ್ಕೊಂಡೇ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಯಾಕಂದರೆ ನಾಳೆನೂ ಕೂಡ ಅವನು ರಜೆ ಹಾಕಬೇಕಾಗತ್ತೆ. ಇದೇನು ಖುಷಿ, ಗಂಟು ಮುಟ್ಟೆ ಕಟ್ಕೊಂಡು ಹೊರಟಾ? ಮಕ್ಕಳಿಗೆ ಯೂಶಲಿ ನಾನು ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಪಿಲ್ಲೋಸ್ ಮತ್ತು ಬ್ಲಾಂಕೆಟ್ ಎಲ್ಲ ಇಟ್ಕೊಳ್ತೀನಿ. ಸೊ ದಟ್ ಲಾಂಗ್ ಜರ್ನಿ ಆಗಿರೋದ್ರಿಂದ ಕಂಫರ್ಟಬಲ್ ಕೂಡ ಫೀಲ್ ಆಗ್ತಾರೆ. ಸೊ ಬ್ಲಾಂಕೆಟ್ ಆ್ಯಂಡ್ ಪಿಲ್ಲೋ ಇರೋದ್ರಿಂದ ಆರಾಮಾಗಿ ರೆಸ್ಟ್ ಕೂಡ ಮಾಡ್ಬೋದು. ಯೂಶಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮದುವೆ ಆದಮೇಲೆ ಒಂಥರ ಲೈಫ್ ಚೇಂಜ್ ಆದರೆ ಮಕ್ಕಳಾದ್ಮೇಲೆ ಇನ್ನೊಂಥರ ಲೈಫ್ ಚೇಂಜ್ ಆಗಿಬಿಡುತ್ತೆ. ಇವತ್ತು ಅಗಸ್ತ್ಯ ಫ್ರೆಂಡ್ ಸೀಟಲ್ಲಿ ಕೂರಲೇಬೇಕು ಅಂತ ತುಂಬಾ ಹಠ ಮಾಡ್ದ. ಈವನ್ ಸೀಟ್ ಬೆಲ್ಟ್ ಕೂಡ ಹಾಕ್ಕೊಂಡಿರಲಿಲ್ಲ. ಸೊ ಭಯ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಹಾಗೆಯೇ
ಕಾರ್ ಸ್ವಲ್ಪ ದೂರ ಮೂವ್ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ಬ್ಯಾಕ್ ಸೈಡ್ಗೆ ಕರ್ಕೊಳ್ಳೋಣ ಅಂತ ಸುಮ್ಮನಾದ. ಯಾಕಂದರೆ ಇವಾಗ ಕರ್ಕೊಂಡ್ರೆ ತುಂಬಾ ಹಠ ಮಾಡ್ತಾನೆ. ಸೊ ಇವಾಗ ತಾನೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕಿರಿಕಿರಿ ಮಾಡಿದ್ರೆ ಹಿಂಸೆ ಆಗೋಗುತ್ತೆ. ಹಾಗಾಗಿ ಆನ್ ದ ವೇ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಸನ್ಸೆಟ್ನ ಕೂಡ ಕ್ಯಾಪ್ಚರ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಫೈನಲಿ ನಾವು ಒಂದು 9:30 ಹಾಗೆ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಆಲ್ರೆಡಿ ನಾವು ರೂಮ್ನ ಬುಕ್ ಮಾಡಿರೋದ್ರಿಂದ ಹೋಟೆಲಲ್ಲಿ ನಾವು ಹೋಟೆಲ್ಗೆ ಡೈರೆಕ್ಟಾಗಿ ಹೋಗಿ ಹೋಟೆಲ್ ರೂಮಿಗೆ ಚೆಕ್ ಇನ್ ಆಗೋ ಮುಂಚೆನೇ ನಾವು ಊಟನ ಮುಗಿಸ್ಕೊಬಿಡೋಣ ಅಂತ ಆ ಹೋಟೆಲಲ್ಲೇ ಇರುವಂಥ ನಾವು ರೆಸ್ಟೋರೆಂಟ್ಗೆ ಹೊರಟ್ವಿ. ಯಾಕಂದರೆ 10 o'clock ಅದು ಕ್ಲೋಸ್ ಅಂತ ಹೇಳಿದರು. ಆಲ್ಮೋಸ್ಟ್ 9:45 ಆಗಿಬಿಟ್ಟಿತ್ತು. ಯೂಶಲಿ ಬ್ಯಾಂಗ್ಳೂರಿಂದ ಧರ್ಮಸ್ಥಳಕ್ಕೆ 7 hours ಅಷ್ಟೇ ಜರ್ನಿ, ಬಟ್ ನಮಗೆ 8 hours ತೊಗೊಳ್ತು. ಸ್ವಲ್ಪ ಟ್ರಾಫಿಕ್ಕು ಕೂಡ ಇತ್ತು. ಹಾಗೆಯೇ ಸ್ವಲ್ಪ ರೋಡ್ ಕೂಡ ಸರಿ ಇಲ್ಲ. ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟನೇ ಆಗೋಯ್ತು ಅಂತ ಹೇಳ್ಬೋದು. ಈ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತಲೂ ಗ್ರೀನರಿ ಜೊತೆಗೆ ಒಂದು ಒಳ್ಳೆ ವ್ಯೂ ಇರುವಂಥ ಹೋಟೆಲ್ ಇದು. ಈ ಹೋಟೆಲಿಂದ ಧರ್ಮಸ್ಥಳಕ್ಕೆ ಜಸ್ಟ್ 3 kilometers ಆಗತ್ತೆ. ಧರ್ಮಸ್ಥಳಕ್ಕೆ ಬಂದು ಚಿಕನ್ ಕೇಳ್ತಿದ್ಯಾ? ಕೇಳಬಾರ್ದು. ಶಾಮಿಗೆ ಬಂದಿರೋದು ಮಗನೇ. ಯಾವಾಗ ಟಯರ್ಡ್ ಆಗಿರ್ತೀವಿ, ತುಂಬಾ ಹೊಟ್ಟೆ ಹಸ್ತಿರುತ್ತೆ, ಅವಾಗ ನಮಗೆ ಇಷ್ಟ ಆಗಿರುವಂಥ ಮೀಲ್ ಸಿಗೋದೇ ಇಲ್ಲ. ನಮಗೆಲ್ಲರಿಗೂ ಕೂಡ ಇಷ್ಟೊಂದು ಟಯರ್ಡ್ ಆಗಿರೋದಕ್ಕೆ ಅನ್ನ ರಸಮ್ ತಿನ್ನಬೇಕು ಅಂತ ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾರ್ತ್ ಇಂಡಿಯನ್ ಆಗಲಿ ಸೌತ್ ಇಂಡಿಯನ್ ಆಗಲಿ ಯಾವುದು ಫುಡ್ ಇರಲಿಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಪನ್ನೀರ್ ಗ್ರೇವಿ ಮತ್ತು ನಾನ್ ಆರ್ಡರ್ ಮಾಡಿಕೊಂಡ್ರು. ಯಾವುದು ಬೇಕು ಅದು ಬೇಕಾ? ಒಬ್ಬರು ಹೊಟ್ಟೆ ಹಸಿದಿದ್ಯಾ? ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆಗಸ್ಟ್ ನನಗೆ ಧರ್ಮಸ್ಥಳದಲ್ಲಿ ಮೂಡಿ ಕೊಟ್ಟಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಟಿಲ್ ಸ್ಟೇ ಟ್ಯೂನ್.